ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಇವತ್ತು ಈ ಪ್ರೆಸ್ ಮೀಟ್ನಲ್ಲಿ ಪ್ರಮುಖವಾಗಿ ಸೆನ್ಸಸ್ಸು ಮತ್ತು ಕುಡಿ ನೀರು ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ಜೊತೆಗೆ ಜಿಲ್ಲೆಯ ಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಹಂಚಿಕೆ ಮಾಡಿಕೊಳ್ಳಲಿಕ್ಕೆ ಕರೆದಿದೆ. ಫಸ್ಟು ಸೆನ್ಸಸ್ ಬಗ್ಗೆ. ಸೆನ್ಸಸ್ಸು ನಮ್ಮಲ್ಲಿ ಹೌಸ್ ಲಿಸ್ಟಿಂಗ್ ಆಪರೇಷನ್ಸ್ ಮನೆಗಣತಿ ಏಪ್ರಿಲ್ 16ನೇ ತಾರೀಕಿನಿಂದ ಪ್ರಾರಂಭವಾಗಲಿದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 4035 ಎನ್ಯುಮರೇಷನ್ ಬ್ಲಾಕ್ಸ್ಗಳಿವೆ. ಅದರಲ್ಲಿ ರೂರಲ್ ಬ್ಲಾಕ್ಸು ಮತ್ತು ಅರ್ಬನ್ ಬ್ಲಾಕ್ಸ್ ಎಲ್ಲ ಸೇರಿ 4035 ಬ್ಲಾಕ್ಸ್ ಇದ್ದಾವೆ. ಆ 4035 ಬ್ಲಾಕ್ಸಿಗೂ ಕೂಡ ಪ್ರತಿಯೊಂದು ಬ್ಲಾಕ್ಗೂ ಒಬ್ಬೊಬ್ಬರು ಎನ್ಯುಮರೇಟರ್ಗಳನ್ನು ಈಗಾಗಲೇ ನಾವು ಅಪಾಯಿಂಟ್ ಮಾಡ್ಕೊಂಡಿದ್ದೇವೆ. ಇನ್ಫ್ಯಾಕ್ಟ್ ರಿಸರ್ವ್ನಲ್ಲಿಯೂ ಕೂಡ ಹೆಚ್ಚುವರಿಯಾಗಿ ಎನ್ಯುಮರೇಟರ್ಸನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದೇವೆ. 4405 ಎನ್ಯುಮರೇಟರ್ಸ್ಗಳು ಮತ್ತು ಪ್ರತಿ 6 ಬ್ಲಾಕ್ಗೆ ಒಬ್ಬ ಸೂಪರ್ವೈಸರ್ ಅಂತ ಹೇಳಿ ಒಟ್ಟು 767 ಸೂಪರ್ವೈಸರ್ಗಳನ್ನು ಕೂಡ ಅಪಾಯಿಂಟ್ ಮಾಡ್ಕೊಂಡಿದ್ದೇವೆ. ಈ ಎನ್ಯುಮರೇಟರ್ಸ್ ಮತ್ತು ಸೂಪರ್ವೈಸರ್ಸ್ಗಳಿಗೆ ಈಗಾಗಲೇ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಕೆಲವು ತಾಲೂಕಿನ ತರಬೇತಿ ಕಂಪ್ಲೀಟ್ ಆಗಿದೆ, ಇನ್ನುಳಿದ ತಾಲೂಕಿನಲ್ಲಿ ಮತ್ತು ನಾಳೆ ತರಬೇತಿ ಕಂಪ್ಲೀಟ್ ಆಗ್ತವೆ. ಈ ಟ್ರೈನಿಂಗು ನಮ್ಮಲ್ಲಿ ಮಾಸ್ಟರ್ ಟ್ರೈನರ್ಸ್ ಅಂತ ಹೇಳಿ ATI ಮೈಸೂರಿನಲ್ಲಿ ಅವರು ತರಬೇತಿ ಪಡ್ಕೊಂಡು ಬಂದು ನಮ್ಮಲ್ಲಿ ಫೀಲ್ಡ್ ಟ್ರೈನರ್ಸ್ ಅಂತ ಅವರಿಗೆ ಇಂಟರ್ನ್ ಟ್ರೈನಿಂಗ್ ಅನ್ನು ಕೊಟ್ಟು ಕ್ಯಾಸ್ಕೇಡಿಂಗ್ ರೀತಿಯಲ್ಲಿ ಈ ಫೀಲ್ಡ್ ಟ್ರೈನರ್ಸ್ ಪ್ರತಿಯೊಂದು ತಾಲೂಕು ಮಟ್ಟದಲ್ಲೂ ಈ ಎನ್ಯುಮರೇಟರ್ಸ್ ಮತ್ತು ಸೂಪರ್ವೈಸರ್ಸ್ಗೆ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದಾರೆ. ಇದು ಫಸ್ಟ್ ಟೈಮ್ ಡಿಜಿಟಲ್ ಸೆನ್ಸಸ್ ಆಗ್ತಾ ಇದೆ. ಆ್ಯಪ್ ಮುಖಾಂತರ ಆಗ್ತಾ ಇರುವಂತಹ ಡಿಜಿಟಲ್ ಸೆನ್ಸಸ್. ಈ ಡಿಜಿಟಲ್ ಸೆನ್ಸಸ್ನಲ್ಲಿ ಹೌಸ್ ಲಿಸ್ಟಿಂಗ್ ಬ್ಲಾಕ್ಸ್ ಅನ್ನು ಕ್ರಿಯೇಟ್ ಮಾಡೋದು ಮತ್ತು ಎನ್ಯುಮರೇಟರ್ಸ್ಗೆ ಅಲಾಟ್ ಮಾಡುವಂತಹ ಕ್ರಮವು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಈ ಸೆನ್ಸಸ್ ಸಂಬಂಧಪಟ್ಟ ಹಾಗೆ ಒಂದು ಬುಕ್ಲೆಟ್ ಕೂಡ ಬಂದಿದೆ. ಅದೆಲ್ಲ ಎನ್ಯುಮರೇಟರ್ಸ್ ಅದನ್ನು ಹಂಚಿಕೆ ಮಾಡಿದ್ದೇವೆ. ಫಸ್ಟು ಫೇಸ್ನಲ್ಲಿ ಹೌಸ್ ಲಿಸ್ಟಿಂಗ್ ಆಪರೇಷನ್ ಫೇಸ್ನಲ್ಲಿ 33 ಪ್ರಶ್ನೆಗಳಿರುವಂಥದ್ದಿದೆ. 6 ವಿಭಾಗಗಳಲ್ಲಿ ಆ 33 ಪ್ರಶ್ನೆಗಳು ಯಾವ ರೀತಿ ಉತ್ತರಗಳಿದೆ ಅನ್ನುವಂಥದ್ರ ಬಗ್ಗೆ ಡೀಟೇಲ್ ತರಬೇತಿಯನ್ನು ನೀಡಲಾಗ್ತಾ ಇದೆ. ಮತ್ತು ಈ ಬ್ಲಾಕ್ಸ್ ಕ್ರಿಯೇಟ್ ಮಾಡುವಂಥದ್ದು ಕೂಡ ಆನ್ಲೈನ್ ಮುಖಾಂತರ CMMS ಅಂತ ಹೇಳಿ ಸೆನ್ಸಸ್ ಮಾನಿಟರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಒಂದು ಪೋರ್ಟಲ್ ಇದೆ. ಅದರಲ್ಲಿ ಇದು ಪ್ರತಿಯೊಂದು ಮನೆಯಲ್ಲೂ ಕೂಡ ಇದರಲ್ಲಿ ಕವರ್ ಆಗುವ ಹಾಗೆ GIS ಮ್ಯಾಪ್ಸ್ ಯೂಸ್ ಮಾಡಿಕೊಂಡು ಬ್ಲಾಕ್ಸ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಆಗ್ತಾ ಇದೆ. ಆಲ್ ರೂರಲ್ ಅರ್ಬನ್ ಸ್ಲಮ್ಸು ಎಲ್ಲ ಪ್ರತಿಯೊಂದು ಮನೆಯೂ ಕೂಡ ಇದರಲ್ಲಿ ಕವರ್ ಮಾಡಲಾಗುವುದು. ಸೊ ಇದು ಟ್ರೈನಿಂಗ್ ಪ್ರಾಸೆಸ್ ಕಂಪ್ಲೀಟ್ ಆಗ್ತಾ ಇದೆ. ಇದು ಟ್ರೈನಿಂಗ್ ಮುಗಿದ ನಂತರ 16ರಿಂದ ಮನೆಗೆ ಈ ಸೆನ್ಸಸ್ ಪ್ರಾರಂಭ ಆಗ್ತದೆ. ಹೌಸ್ ಲಿಸ್ಟಿಂಗ್ ಆಪರೇಷನ್ಸು ಎನ್ಯುಮರೇಟರ್ಸ್ ಪ್ರತಿಯೊಂದು ಮನೆಗೆ ಬಂದಾಗಲೂ ಕೂಡ ಮನೆಯಲ್ಲಿರುವಂತಹ ನಿವಾಸಿಗಳು ಕೆಲವೊಂದು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ನೀಡಬೇಕು. ಪ್ರತಿಯೊಂದು ಎನ್ಯುಮರೇಟರ್ಗೂ ಕೂಡ ID ಕಾರ್ಡ್ಗಳನ್ನು ನೀಡಲಾಗುತ್ತದೆ. ID ಕಾರ್ಡ್ ಜೊತೆಗೆ ಬರ್ತಾ ಇರುವಂಥ ಎನ್ಯುಮರೇಟರ್ಸ್ಗಳಿಗೆ ಮಾತ್ರ ಇನ್ಫಾರ್ಮೇಷನ್ ಕೊಡಬೇಕು. ಅವರಿಗೆ ಯಾವುದೇ ರೀತಿಯಾದಂಥ ತಪ್ಪು ಮಾಹಿತಿಯನ್ನು ಕೊಡಬಾರದು. ಯಾಕೆಂದರೆ ಸೆನ್ಸಸ್ ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ಇದು ಸ್ಟ್ಯಾಟ್ಯೂಟರಿ ಸೆನ್ಸಸ್ ಆ್ಯಕ್ಟ್ 1948 ಇದೆ. ಅದರ ಕೆಳಗಡೆ ನಡೀತಾ ಇರುವಂತಹ ಈ ಸೆನ್ಸಸ್ ಈ ಡೇಟಾವನ್ನು ಆಧರಿಸಿ ಸಾಕಷ್ಟು ನಮ್ಮ ಪ್ರಗತಿಗೋಸ್ಕರ ಪಾಲಿಸಿ ಡೆಸಿಷನ್ ಲೆವೆಲಲ್ಲಿ ಅನುದಾನ ಹಂಚಿಕೆಯಲ್ಲಿ ನಮ್ಮೆಲ್ಲರೂ ಗೊತ್ತಿದೆ 15th ಫಿನಾನ್ಸ್ ಕಮಿಷನ್ ಅಲೋಕೇಶನ್, 16th ಫಿನಾನ್ಸ್ ಕಮಿಷನ್ ಅಲೋಕೇಶನ್, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನಲ್ಲಿ ರೇಷನ್ ಕಾರ್ಡ್ ಅಲೋಕೇಶನ್, ಈ ರೀತಿ ಸಾಕಷ್ಟು ಹೌಸಿಂಗ್ ಸ್ಕೀಮ್ಸ್ಗಳಲ್ಲಿ ಸಾಕಷ್ಟು ಪಾಲಿಸಿ ಡೆಸಿಷನ್ಸು ಅಲೋಕೇಶನ್ಸು ಈ ಸೆನ್ಸಸ್ ಆಧಾರಿತ ಸಂಖ್ಯೆಗೆ ಅನುಗುಣವಾಗಿ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಸಿಗುವಂಥದ್ದಾಗಿದೆ. ಸೊ ಆದ್ದರಿಂದ ಇದನ್ನು ಎಷ್ಟು ಮಟ್ಟಕ್ಕೆ ಡೇಟಾ ಅಕ್ಯುರಸಿಯನ್ನು ನಾವು ಪಾಲನೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಈ ಎನ್ಯುಮರೇಟರ್ಸ್ಗೆ ನಾವು ಈಗಾಗಲೇ ಒಂದು ಡೀಟೈಲ್ ಟ್ರೈನಿಂಗ್ಸ್ ಅನ್ನು ಕೊಡ್ತಾ ಇದ್ದೇವೆ. ಇಟ್ ಈಸ್ ನಾಟ್ ಜಸ್ಟ್ ಮಿಯರ್ ಡೇಟಾ ಕಲೆಕ್ಷನ್ ಎಕ್ಸಸೈಸ್. ಈ ಸ್ಟ್ಯಾಟ್ಯೂಟರಿ ಡೇಟಾವನ್ನು ಇಟ್ಕೊಂಡು ಸಾಕಷ್ಟು ಪಾಲಿಸಿ ಡೆಸಿಷನ್ ಆಗಲಿಕ್ಕಿದೆ. ಸೊ ಆದ್ದರಿಂದ ಸಾರ್ವಜನಿಕರು ಕೂಡ ತಮ್ಮ ಮುಖಾಂತರ ಮನವಿಯನ್ನು ನಾನು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಬರ್ತಾ ಇರುವಂತಹ ಎನ್ಯುಮರೇಟರ್ಸ್ಗೆ ಕರೆಕ್ಟ್ ಇನ್ಫಾರ್ಮೇಷನ್ ಅನ್ನು ಕೊಡಬೇಕು. ಈಗಾಗಲೇ ಸೆಲ್ಫ್ ಎನ್ಯುಮರೇಷನ್ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 1ನೇ ತಾರೀಕಿನಿಂದ 15ನೇ ತಾರೀಕು ತನಕ ಸೆಲ್ಫ್ ಎನ್ಯುಮರೇಷನ್ ಅಂತ ಹೇಳಿದರೆ ಸ್ವಯಂ ಪ್ರೇರಿತವಾಗಿ ನಿಮ್ಮ ಮೊಬೈಲ್ನಿಂದಲೇ ಸೆಲ್ಫ್ ಎನ್ಯುಮರೇಷನ್ ಮಾಡಿಕೊಂಡು ನಿಮಗೆ ಒಂದು SEID ಅಂತ ಜನರೇಟ್ ಆಗುತ್ತೆ. ಅದನ್ನು ನೀವು ನೋಟ್ ಮಾಡಿಕೊಂಡು ಇಟ್ಕೋಬಹುದು. ಎನ್ಯುಮರೇಟರ್ಸ್ ಬರ್ತಾರೆ, ಸೆಲ್ಫ್ ಎನ್ಯುಮರೇಷನ್ ಮಾಡಿಕೊಂಡು ಕೂಡ ಮನೆಗೆ ಭೇಟಿ ಸೆಲ್ಫ್ ಎನ್ಯುಮರೇಟರ್ಸ್ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಈ ಸೆಲ್ಫ್ ಎನ್ಯುಮರೇಷನ್ ಮಾಡಿಕೊಂಡಿರುವಂಥವರು SEID ಅನ್ನು ಕೊಟ್ಟರೆ ಅವರು ಆ SEID ಎನ್ಯುಮರೇಟರ್ಸ್ ಲಾಗಿನ್ ಅಂತ ಎಂಟ್ರಿ ಮಾಡಿದರೆ ನೀವು ಪ್ರಶ್ನೆಗಳಿಗೆ ಏನು ಉತ್ತರ ಕೊಟ್ಟಿದ್ದೀರೋ ಅದು ತನ್ನ ಪಾಟಿಗೆ ಅದು ಆಟೋ ಪಾಪ್ಲೇಟ್ ಆಗುತ್ತೆ.
ಎನ್ಯುಮರೇಷನ್ ಪ್ರಕ್ರಿಯೆ ತುಂಬ ಸುಲಭ. ಸೆಲ್ಫ್ ಎನ್ಯುಮರೇಷನ್ ಮಾಡಿದರೆ ಎನ್ಯುಮರೇಷನ್ ಪ್ರಾಸೆಸ್ ಒಂದು ಎನ್ಯುಮರೇಟರ್ಗೆ ಒಂದು ಮನೆಯಲ್ಲಿ ಸುಮಾರು ಒಂದು 5 ರಿಂದ 6 ನಿಮಿಷ ಅಷ್ಟು ಟೈಮ್ ಆಗ್ತದೆ ಅನ್ನುವಂಥದ್ದು ಇದೆ. ನಾವು 33 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಂತ ಹೇಳಿದ್ರೆ, ಯಾಕಂದ್ರೆ ಡಾಟಾ ವೆರಿಫಿಕೇಶನ್ ವ್ಯಾಲಿಡೇಷನ್ ಕೂಡ ಆಗಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸೆಲ್ಫ್ ಎನ್ಯುಮರೇಷನ್ ಮಾಡಿದರೆ ಸೆನ್ಸಸ್ ಎನ್ಯುಮರೇಷನ್ ಪ್ರಾಸೆಸ್ ತುಂಬ ಸರಳವಾಗಲಿದೆ. ಸೊ ಆದ್ದರಿಂದ ನಾವು ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಈಗ ನಮ್ಮಲ್ಲಿ ನಮ್ಮ ಸರ್ಕಾರಿ ಎಲ್ಲ ಇಲಾಖೆ ಸಿಬ್ಬಂದಿಗಳು ಮತ್ತೆ ಅರ್ಬನ್ ಲೋಕಲ್ ಬಾಡೀಸು, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್ ಅವ್ರ ಸ್ಟಾಫ್ ಮತ್ತೆ ಎನ್ಯುಮರೇಟರ್ಸ್ಗೆ ಕೊಡ್ತಾ ಇರುವಂತಹ ತರಬೇತಿನಲ್ಲಿ ಬರುವಂಥ ಎನ್ಯುಮರೇಟರ್ಸ್ ಇವರೆಲ್ಲರೂ ಕೂಡ ಈಗಾಗಲೇ ನಮ್ಮಲ್ಲಿ ಸೆಲ್ಫ್ ಎನ್ಯುಮರೇಷನ್ ಮಾಡಬಹುದು. ಸೊ ನಮ್ಮ ಮುಖಾಂತರ ಅದನ್ನು ಜಾಸ್ತಿ ಪ್ರಚಾರ ಕೊಟ್ಟರೆ ಇನ್ನೂ ಕೂಡ ನಮ್ಮಲ್ಲಿ ಸೆಲ್ಫ್ ಎನ್ಯುಮರೇಷನ್ ಚೆನ್ನಾಗಿ ಆಗಲಿಕ್ಕೆ ಇನ್ನೂ ನಮಗೆ ಸ್ಕೋಪ್ ಇದೆ. ತದನಂತರ ಆಗುವಂತಹ ಮನೆಗಳಿಗೆ ಸಾರ್ವಜನಿಕರು ಸಹಕಾರವನ್ನು ಮಾಡಬೇಕೆಂದರೆ ನಮ್ಮಲ್ಲಿ ಕೇಳ್ತೇವೆ. ಸೆನ್ಸಸ್ 2,500 ಅಷ್ಟು ನಮ್ಮಲ್ಲಿ ಆಗಿದೆ. ಪ್ರತಿ ದಿವಸವೂ ನಾವು ಅದನ್ನು ಹೆಚ್ಚಿಗೆ ಮಾಡಬೇಕಂತ ಹೇಳ್ತಾ ಇದ್ದೇವೆ. ಈ ಡಾಟಾ ಏನಿದೆಲ್ಲ ಇದು ನಮಗೆ ಪ್ರತಿ ದಿವಸ ಅಥವಾ 2 ದಿವಸಕ್ಕೊಮ್ಮೆ ಸೆಂಟ್ರಲೈಸ್ ಡಾಟಾ ಬೇಸ್ ಅಂತ ಬರ್ತಾ ಇದೆ. ಸಾಕಷ್ಟು ಸ್ಕೋಪ್ ಇದೆ. ಸೊ ಎಸ್ಪೆಷಲಿ ನಮ್ಮ ಅರ್ಬನ್ ಲೊಕೇಶನ್ಸ್ನಲ್ಲಿ ಈ ಆ್ಯಪ್ ಅನ್ನು ಯೂಸ್ ಮಾಡುವಂಥದ್ದು, ಇದರಲ್ಲಿ ಆ್ಯಪ್ ಇಲ್ಲ. ಇನ್ಫ್ಯಾಕ್ಟ್ ಡೈರೆಕ್ಟ್ ಆಗಿ ಸೆನ್ಸಸ್ ಯೂಸರ್ ನಮಗೆ ಲಿಂಕ್ ಕಳಿಸ್ಕೊಡ್ತೇವೆ. SC-census.gov.in ಅಂತ ಹೇಳಿ ಅದಕ್ಕೆ ಲಿಂಕ್ ಇದೆ. ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲಲ್ಲಿ ಓಪನ್ ಆಗುವಂಥದ್ದಿದೆ. ಅರ್ಬನ್ ಏರಿಯಾದಲ್ಲಿ ಎಸ್ಪೆಷಲಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಇದನ್ನು ಹೆಚ್ಚಿಗೆ ಅದನ್ನು ಪ್ರಚಾರ ಕೊಡಬೇಕಂತ ಹೇಳಿ ಅವ್ರದ್ದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವೆಹಿಕಲ್ಸ್ನಲ್ಲೂ ಕೂಡ ಈ ಜಿಂಗಲ್ಸ್ಗಳನ್ನು ರೆಗ್ಯುಲರ್ ಆಗಿ ಪ್ಲೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಇನ್ಫ್ಯಾಕ್ಟ್ ಗ್ರಾಮ ಪಂಚಾಯತ್ನಲ್ಲೂ ಕೂಡ ಪ್ರತಿ ದಿವಸ ಕಸವನ್ನು ತಗೊಂಡು ಬರುವಂಥ ಗಾಡಿಗಳಲ್ಲಿ ಸೆಲ್ಫ್ ಎನ್ಯುಮರೇಷನ್ ಬಗ್ಗೆ ಪ್ರಚಾರವನ್ನು ನಾವು ಈಗಾಗಲೇ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅದಾಗಿ ರೂರಲ್ ಏರಿಯಾದಲ್ಲಿ ಇನ್ನೂ ಅಷ್ಟು ಮಟ್ಟಿಗೆ ಸೆಲ್ಫ್ ಎನ್ಯುಮರೇಷನ್ ಇನ್ನೂ ಆಗಲಿಲ್ಲ. ಬಟ್ ಅರ್ಬನ್ ಏರಿಯಾಸ್ನಲ್ಲಿ ಈಗ ಪಿಕಪ್ ಆಗಿದೆ, ಇನ್ನೂ ಕೂಡ ಆಗಬೇಕು. ಅಂಡ್ ಲೇಟೆಸ್ಟ್ ಡೇಟಾ ನಿನ್ನೆ ಹೊರಗೆ 6,843 6,843 ನಮ್ಮಲ್ಲಿ ಆಗಿದೆ. ಬಟ್ ಕಂಪೇರ್ಡ್ ಟು ದ ಟೋಟಲ್ ನಂಬರ್ಸ್ ಇಟ್ಸ್ ವೆರಿ ಲೆಸ್. ಸೊ ಬಟ್ ಒಟ್ಟಾರೆಯಾಗಿ ಎಲ್ಲ ಕಡೆಯೂ ಇದು ಸ್ಟಾರ್ಟ್ ಆಗಿ ನಡೀತಾ ಇದೆ. ಸೊ ಇದು ಸೆನ್ಸಸ್ ಬಗ್ಗೆ ಮೈಗ್ರೇಷನ್ ಯಾರು ಕೂಡ ಬಿಟ್ಟು ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದು ಪಾಪ್ಯುಲೇಷನ್ ಎನ್ಯುಮರೇಷನ್ ಫೇಸ್ ಅಲ್ಲ. ಪಾಪ್ಯುಲೇಷನ್ ಎನ್ಯುಮರೇಷನ್ ಆಗುವಂಥದ್ದು 2ನೇ ಹಂತದಲ್ಲಿ. ಅದು ನೆಕ್ಸ್ಟ್ ಇಯರ್ ಫೆಬ್ರವರಿಯಿಂದ ನೋಟಿಫೈ ಆಗ್ತದೆ. ಸಪ್ರೇಟ್ ಡೇಟ್ಸ್ ನೋಟಿಫೈ ಆಗ್ತದೆ. ಫೆಬ್ರವರಿ 2027ಗೆ ನೋಟಿಫೈ ಆಗುವಂಥದ್ದಿದೆ. ಈಗ ಆಗ್ತಾ ಇರುವಂಥದ್ದು ಹೌಸ್ ಹೋಲ್ಡ್ ಡೇಟಾ ಅಷ್ಟೇ. ಈ ಹೌಸ್ ಹೋಲ್ಡ್ ಡೇಟಾದಲ್ಲಿ ಅಲ್ಲಿ ಯಾರಿದ್ದಾರೆ ಅವರು ಒಬ್ಬರಿದ್ರು ಸಾಕು. ಅವ್ರ ಮನೆಯಲ್ಲಿ ಅವ್ರ ಇಡೀ ಕುಟುಂಬದ ಬಗ್ಗೆ, ಆ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದಾರೆ, ಏನಿಂದ ಇನ್ಫಾರ್ಮೇಶನ್ ಅವ್ರು ಕೊಡ್ತಾರೋ ಅದನ್ನು ಅವ್ರು ಎಂಟ್ರಿ ಮಾಡ್ತಾರೆ. ಫಿಸಿಕಲ್ ಪ್ರೆಸೆನ್ಸ್ ಆಫ್ ಆಲ್ ದ ಮೆಂಬರ್ಸ್ ಇಸ್ ನಾಟ್ ಮ್ಯಾಂಡೇಟರಿ. ಅವರು ಅಷ್ಟು ಕುಟುಂಬದ ಸದಸ್ಯರು ಕೂಡ ಅಲ್ಲಿ ಸೆನ್ಸಸ್ ಎನ್ಯುಮರೇಟರ್ಸ್ ಮನೆಗೆ ಕೊಡುವಂಥ ಸಂದರ್ಭದಲ್ಲಿ ಇರಲೇಬೇಕು ಮಾಡುವಂತಹ ಕಡ್ಡಾಯ. ಅಲ್ಲಿ ಯಾರು ಅವೈಲಬಲ್ ಇದ್ದಾರೆ, ಕುಟುಂಬದ ಮುಖ್ಯಸ್ಥರಿರ್ಬೋದು ಅಥವಾ ಬೇರೆ ಯಾರಿರ್ತಾರೆ, ಅವ್ರು ಏನು ಇನ್ಫಾರ್ಮೇಶನ್ ಕೊಡ್ತಾರೋ ಅದನ್ನು ಮತ್ತೆ ಆ ಮನೆಯ ಪರಿಸ್ಥಿತಿ, ಉದಾಹರಣೆಗೆ ಪ್ರಶ್ನೆಗಳನ್ನು ನಾವು ನೋಡಿದರೆ ಗೊತ್ತಾಗ್ತದೆ ಯಾವ ರೀತಿಯಾದಂಥ ಗೋಡೆಗಳಿದ್ದಾವೆ, ಫ್ಲೋರಿಂಗ್ ಟೈಲ್ಸ್ ಹೆಂಗೆ ಇದೆ, ಟೈಲ್ಸು ಮಣ್ಣಿನದು ಅಥವಾ ರೂಫ್ ಕಚ್ಚಾನೋ ಪಕ್ಕಾನೋ ಟ್ಯಾಕ್ಸ್ ರೂಫ್ ಇದೆಯಾ ಅಥವಾ ಸಿಮೆಂಟ್ ಮೋಟಾರ್ ಅಂತ ಕಟ್ಟಿರುವಂಥದ್ದು ಇದೆಯಾ ಅನ್ನುವಂಥದ್ದು ಈ ರೀತಿಯಾದಂಥ ಎಷ್ಟು ಲಿವಿಂಗ್ ರೂಮ್ಸ್ಗಳಿದ್ದಾವೆ, ಶೌಚಾಲಯ ಇದೆಯೋ, ಒಟ್ಟಾರೆಯಾಗಿ ಆ ಮನೆಯಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಇನ್ಫಾರ್ಮೇಶನ್ ಅದನ್ನು ಕ್ಯಾಪ್ಚರ್ ಮಾಡುವಂಥ ರೀತಿಯಲ್ಲಿ ಇದೆ. ಸೊ ಅದರಿಂದ ಎನ್ಯುಮರೇಟರ್ ಬಂದಾಗ ನೋಡ್ತಾರೆ ಮನೆಯಲ್ಲಿ ಏನೇನಿದೆ ಅಂತಕ್ಕೆ ನೋಡಿ ಅವ್ರು ಏನು ಹೇಳ್ತಾರೆ ಅದನ್ನು ವೆರಿಫೈ ಮಾಡಿ ವ್ಯಾಲಿಡೇಟ್ ಮಾಡಿಕೊಂಡು ಹೋಗ್ತಾರೆ. ಇದರಲ್ಲಿ ಪ್ರಮುಖವಾಗಿ ಬೇರೆ ಕಡೆಯಿಂದ ಇಲ್ಲಿ ಮೈಗ್ರೇಟ್ ಆಗಿ ಬಂದಿದ್ದವರು, ಪ್ಲಸ್ ಟೆಂಪರರಿ ಸೆಂಟರ್ಸ್ ಇರುವಂಥವರು, ಪ್ಲಸ್ ಸ್ಲಮ್ಸ್, ಅವರಿಗೆ ಸ್ಥಳೀಯ ಆಡಳಿತದಿಂದ ಖಾತಾ ಕೊಟ್ಟಿರಲಿ ಕೊಡದೇ ಇರಲಿ, ಅವರಿಗೆ ಮನೆ ನಂಬರ್ ಇರಲಿ ಇಲ್ಲದೇ ಇರಲಿ, ಕರೆಂಟ್ ಕನೆಕ್ಷನ್ ಇರಲಿ ಇಲ್ಲದೇ ಇರಲಿ, ಯಾವುದೇ ಕಾರಣಕ್ಕೂ ಎಲ್ಲರನ್ನೂ ಕೂಡ ಇದರಲ್ಲಿ ಕವರ್ ಮಾಡಬೇಕು, ಯಾರು ಬಿಟ್ಟು ಹೋಗಬಾರ್ದು ಅನ್ನುವಂಥದ್ದು ದರ್ ಇಸ್ ಎ ಕ್ಲಿಯರ್ ಇನ್ಸ್ಟ್ರಕ್ಷನ್. ಈ ಆ್ಯಂಗಲ್ನಲ್ಲಿ ಘೋಷಿತ ನಮ್ಮಲ್ಲಿ ಡಿಕ್ಲೇರ್ ಸ್ಲಮ್ಸ್ ಅಂತ ಏನಿದೆಯಲ್ಲ ಅವುಗಳಿಗೂ ಕೂಡ ವಿಶೇಷವಾಗಿ ಬ್ಲಾಕ್ಸ್ ಅನ್ನು ಗುರುತು ಮಾಡಿ ಅದಕ್ಕೂ ಕೂಡ ಕಂಪ್ಲೀಟ್ ಆಗಿ ಎನ್ಯುಮರೇಟರ್ಸ್ ಆ ಏರಿಯಾವನ್ನು ಕವರ್ ಮಾಡಬೇಕಂತ ಕೂಡ ಸೂಚನೆಯನ್ನು ಕೊಟ್ಟಿದೆ. ಅದರಲ್ಲಿ ನಮ್ಮಲ್ಲಿ ಸೆನ್ಸಸ್ ಫಂಕ್ಷನರೀಸ್ ಅಂತ ಯಾರು ಅಂತ ಹೇಳ್ತೇನೆ. ಈಗ ರೂರಲ್ ಏರಿಯಾದಲ್ಲಿ
ಚಾರ್ಜ್ ಆಫೀಸರ್ಸ್ ಅಂತ ಹೇಳಿ ಎಲ್ಲ ತಹಸೀಲ್ದಾರ್ಸ್ಗಳಿಗೂ ನೇಮಕ ಮಾಡಲಾಗಿದೆ. ಅರ್ಬನ್ ಏರಿಯಾದಲ್ಲಿ ಅರ್ಬನ್ ಲೋಕಲ್ ಬಾಡಿ ಚೀಫ್ ಆಫೀಸರ್ಸ್ ಯಾರು ಕಮಿಷನರ್ಸ್ ಅವರು ಚಾರ್ಜ್ ಆಫೀಸರ್ಸ್. ಮತ್ತೆ ಇಂಪಾರ್ಟೆಂಟ್ ಆಗಿ ನಮ್ಮ ಜಿಲ್ಲಾ ಮಟ್ಟದಲ್ಲಿಯೂ there are 2 ಪ್ರಿನ್ಸಿಪಲ್ ಸೆನ್ಸಸ್ ಆಫೀಸರ್ಸ್. ಕಾರ್ಪೊರೇಷನ್ ಲಿಮಿಟ್ಸ್ಗೆ ಮುನ್ಸಿಪಲ್ ಕಾರ್ಪೊರೇಷನ್ ಕಮಿಷನರ್ ಪ್ರಿನ್ಸಿಪಲ್ ಸೆನ್ಸಸ್ ಆಫೀಸರ್ಸ್ ಆಗಿರ್ತಾರೆ. ಅವ್ರ ಕೆಳಗಡೆ 4 ಚಾರ್ಜ್ ಆಫೀಸರ್ಸ್, ಸಿಟಿ ಚಾರ್ಜ್ ಆಫೀಸರ್ಸ್ 4 ಜನರು ಇರ್ತಾರೆ. ಆ 4 ಚಾರ್ಜ್ ಆಫೀಸರ್ಸ್ಗೆ ಈ ಎಲ್ಲ ಬ್ಲಾಕ್ಸ್ ಅನ್ನು ಡಿವೈಡ್ ಮಾಡಿಕೊಟ್ಟು ಅದರಲ್ಲಿ ಇನ್ಕ್ಲೂಡಿಂಗ್ ಸ್ಲಮ್ಸ್ ಅಂಡ್ ಅದರ್ ಟೆಂಪರರಿ ಸ್ಟೇಸ್ ಏನಿದೆ ಅದನ್ನೆಲ್ಲವೂ ಕೂಡ ಅದರಲ್ಲಿ ಕವರ್ ಮಾಡಬೇಕಂತ ಸೂಚನೆಗಳಿವೆ. ಜೊತೆಗೆ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಡಿಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಸೆನ್ಸಸ್ ಆಫೀಸರ್ ಆಗಿ DC ನಾನಿದ್ದೇನೆ, ಡಿಸ್ಟ್ರಿಕ್ಟ್ ಸೆನ್ಸಸ್ ಆಫೀಸರ್ ಆಗಿ ADC ಇದ್ದಾರೆ, ರೂರಲ್ ಏರಿಯಾಗಳಿಗೆ ಅಡಿಷನಲ್ ಪ್ರಿನ್ಸಿಪಲ್ ಸೆನ್ಸಸ್ ಆಫೀಸರ್ ಆಗಿ CO ಇದ್ದಾರೆ. ಒಟ್ಟಾರೆಯಾಗಿ ಎಂಟೈರ್ ಡಿಸ್ಟ್ರಿಕ್ಟ್ ನಲ್ಲಿ ಈವನ್ ಮೈಗ್ರೆಂಟ್ ಪಾಪ್ಯುಲೇಷನ್ ಸ್ಲಮ್ಸ್ ಎಲ್ಲರೂ ಕೂಡ ಕವರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸೆನ್ಸಸ್ ಅನ್ನು ನಾವು ಮಾಡ್ತೀವಿ. ಡಬಲ್ ಆಗೋ ಸಾಧ್ಯತೆಗಳು ಏನಾದ್ರು ಇದ್ರೆ ಅದು ತಡೀಲಿಕ್ಕೆ ಅವಕಾಶ ಇದೆಯಾ? ಇದರಲ್ಲಿ ಡಬಲ್ ಆಗುವಂತ ಪ್ರಶ್ನೆ ಯೂಶಲಿ ಬರಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಮನೆಗೆ ಒಂದು ಭೇಟಿ ಕೊಡ್ತಾರೆ ನಮ್ಮ ಎನ್ಯುಮರೇಟರ್ಸ್. ಸೆಲ್ಫ್ ಎನ್ಯುಮರೇಷನ್ ಯಾರು ಬೇಕಾದ್ರೂ ಮಾಡ್ಬೋದು, ಬಟ್ ನಿಮಗೆಲ್ಲರೂ ನಾನು ಈಗಾಗಲೇ ಹೇಳಿದ ಹಾಗೆ ಸೆಲ್ಫ್ ಎನ್ಯುಮರೇಷನ್ ಡೇಟಾ ಫೈನಲ್ ಆಗಲಿಲ್ಲ. ಸೊ ಎನ್ಯುಮರೇಟರ್ಸ್ ಖುದ್ದು ಒಂದು ಮನೆಗೆ ಹೋಗಿ ಎನ್ಯುಮರೇಟರ್ ಯೂಸರ್ ನೇಮ್ ಲಾಗಿನ್ ಇಂದ ಒಂದು ಮನೆಯನ್ನು ವ್ಯಾಲಿಡೇಟ್ ಮಾಡಿದ್ರೆ ಮಾತ್ರ ಅದು ಕೌಂಟಿಗೆ ಬರ್ತದೆ. ಸೊ ಒಂದು ಎನ್ಯುಮರೇಟರು ಒಂದು ಫ್ಯಾಮಿಲಿಯನ್ನು ಕಂಪ್ಲೀಟ್ ಮಾಡಿದ ನಂತರ ಅವ್ರು ನೆಕ್ಸ್ಟ್ ಫ್ಯಾಮಿಲಿ ಅವ್ರ ಬ್ಲಾಕಿಗೆ ಏನಿದೆಯಲ್ಲ ಅವ್ರು ಬ್ಲಾಕ್ ಅನ್ನು ಡಿಮಾರ್ಕೆಟ್ ಮಾಡಿ GIS ಟ್ಯಾಗ್ ಮಾಡಿ ಹೋಗಿದ್ದಾರೆ. ಬ್ಲಾಕ್ ಅಂತ ಹೇಳಿದ್ರೆ ಗೂಗಲ್ ಅಲ್ಲಿ ಇಮೇಜ್ ಇರ್ತದಲ್ಲ ಅದರಲ್ಲಿ ಒಂದು ಬ್ಲಾಕ್ ಅನ್ನು ಪಾಲಿಗಾನ್ ಮಾಡಿ ಡಿಮಾರ್ಕೆಟ್ ಮಾಡಿ ಕೊಟ್ಟಿರುತ್ತೆ. ಅದರ ದಾಟಿ ಅವರು ಹೋಗ್ಲಿಕ್ಕೆ ಆಗಿ ದರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಗೆಟಿಂಗ್. ಸರ್, ಈಗ ವಲಸಿಗರು ಬಂದಿರೋ ಸಾಧ್ಯತೆಗಳು ಬಹಳ ಇದೆ. ಈ ಬಾಂಗ್ಲಾ ವಲಸಿಗರಾಗಿರ್ಬೋದು ಅಥವಾ ಬೇರೆ ಬೇರೆ ಅವರು ಈ ಮುಖಾಂತರ ಇದೆಲ್ಲ ಗಣತಿ ತೋರಿಸ್ಕೊಂಡು ಇಲ್ಲೇ ಇರೋ ಸಾಧ್ಯತೆಗಳು ಇದ್ದಾವೆ. ಉದಾಹರಣೆಗೆ ರೀಸೆಂಟ್ ಆಗಿ ನಮ್ಮಲ್ಲೇ ವಲಸಿಗದ್ದು ಪ್ರಾಬ್ಲಮ್ ಆಗಿತ್ತು ಇಂಡಸ್ಟ್ರಿಯಲ್ ಅಂಥವರು ಕಂಡಿಡಿಯಲು ಹೇಗೆ ಐಡೆಂಟಿಫೈ ಮಾಡೋದು? ವಲಸೆಗೆ ಬಂದು ಈಗ ಸೆನ್ಸಸ್ ಇಸ್ ಸ್ನ್ಯಾಪ್ಶಾಟ್ ಇನ್ಫಾರ್ಮೇಶನ್ ಕ್ಯಾಪ್ಚರ್. ಇದು ಯಾವುದೇ ರೀತಿಯಾದಂತಹ ಸಿಟಿಸನ್ಶಿಪ್ ಎಕ್ಸಸೈಸ್ ಅಲ್ಲ. ನಾಗರಿಕತ್ವ ಅದನ್ನು ಸಿಂಧುಗೊಳಿಸುವಂತಹ ಪ್ರಕ್ರಿಯೆ ಅಲ್ಲ. ಇದು ಗಣತಿ. ಅದರಲ್ಲಿ ಕ್ಯಾಪ್ಚರ್ ಆಗುವಂಥ ಇನ್ಫಾರ್ಮೇಶನ್ ಪ್ರೈವೇಟ್ ಆಗಿರ್ತದೆ, ಕಾನ್ಫಿಡೆನ್ಷಿಯಲ್ ಆಗಿರ್ತದೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಅನ್ನು ಜನರು ಈ ಎನ್ಯುಮರೇಟರ್ಗೆ ಕೊಡಬೇಕಂತ ಇಲ್ಲ. ಸೊ ದರ್ ಇಸ್ ನೋ ವೆರಿಫಿಕೇಶನ್ in terms of domicile, in terms of citizenship, in terms of Aadhaar card. ಇವರು ಕೂಡ ಈಗ ಸೆಲ್ಫ್ ಎನ್ಯುಮರೇಷನ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಮಾಡ್ಕೊಂಡಿರ್ತಾರೆ. ಈ ಯಾವುದೇ ಪ್ರಶ್ನೆಗಳು ಇರೋದು ಸೆನ್ಸಸ್ ಇಸ್ ನಾಟ್ ಎನಿಥಿಂಗ್ ಅದರ್ ದ್ಯಾನ್ ವಾಟ್ ಈಸ್ ಮೆನ್ಷನ್ ಇನ್ ದಿ ಸೆನ್ಸಸ್ ಆಕ್ಟ್. ಸೊ ಅದರಿಂದ ಇದು ಒಟ್ಟಾರೆಯಾಗಿ ಈ ಕ್ಯಾಪ್ಚರ್ ಆಗಿರುವಂಥ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಇರಲಿ, ಉಳಿದಂಥ ಇನ್ಫಾರ್ಮೇಶನ್ ಇರಲಿ, ಎನ್ಯುಮರೇಟರ್ಸ್ಗೆ ಗೊತ್ತಾಗಿಲ್ಲ ಏನಂತ ಅವರು ಗೊತ್ತಾಗಬೇಕಂತಲೂ ಇಲ್ಲ. ಈ ಉದ್ದೇಶವೂ ಕೂಡ ಅದಿಲ್ಲ. ಓದಬೇಕು, ಅಲ್ಲಿ ಒಂದು ಕುಟುಂಬದೊಂದಿಗೆ ಒಂದು ಕಚ್ಚಾ ಮನೆಯಲ್ಲೋ ಪಕ್ಕ ಮನೆಯಲ್ಲೋ ವಾಸವಿದ್ರೆ ಅವ್ರ ಇನ್ಫಾರ್ಮೇಶನ್ ಏನಿದೆ ಅವ್ರ ಕಡೆ ಕಲೆಕ್ಟ್ ಮಾಡಬೇಕು, ಅದನ್ನ ಎಂಟ್ರಿ ಮಾಡಬೇಕು, ಮುಂದಕ್ಕೆ ಹೋಗ್ಬೇಕು. ಅಲ್ಲಿ ದಾಖಲೆಗಳನ್ನು ನೋಡಲ್ವಾ, ಪರಿಶೀಲನೆ ಮಾಡಲ್ವಾ? ಈ ಆಧಾರ್ ಕಾರ್ಡ್ ಅಥವಾ ವೋಟರ್ ಕಾರ್ಡ್ ಏನು ನೋಡಲ್ವಾ? ಮನೆ ಇರಬೇಕು, ಮನೆಗೆ ಹೋಗ್ಬೇಕು. ಆ ಮನೆಯಲ್ಲಿ ಏನು ಇನ್ಫಾರ್ಮೇಶನ್ ಕೊಡ್ತಾರೋ ಅದನ್ನು ನಾವು ನೋಡ್ಬೇಕು. ಅದು 2 ಮನೆ ಅಂದರೆ ಗೊತ್ತಾಗುತ್ತೆ. ಮೇಲೆ ಒಂದು ಕೆಳಗೆ ಒಂದು ಸಪರೇಟ್ ಆಗಿ ಮನೆ ಮಾಡ್ಕೊಂಡಿದ್ದರೆ ಆ 2 ಮನೆ ಅಂತ ಗೊತ್ತಾಗುತ್ತೆ. ಈಗ ಅಂದರೆ ಉದಾಹರಣೆಗೆ ಸರ್, ನಮ್ಮದು ಬೇರೆ ಊರಿರುತ್ತೆ, ನಾವಿಲ್ಲಿ ಬಾಡಿಗೆ ಇರ್ತೀವಿ. ನಿಮ್ಮದು ಸ್ವಯಂ ಗಣತಿ ಸಂದರ್ಭದಲ್ಲಿ ಅಲ್ಲಿ ಜಿಯೋಗ್ರಫಿಕಲ್ ಏನು ಮ್ಯಾಪೆಲ್ಲ ಬರುತ್ತೆ. ಅವಾಗ ಅದು ಮುಂದೆ ನೆಕ್ಸ್ಟ್ ಗಣತಿಗೆ ಬಂದಾಗ ಅದನ್ನ ತೋರಿಸ್ಬೇಕಾಗುತ್ತಲ್ಲ, ಆವಾಗ ಅದು ಏನು ಪ್ರಾಬ್ಲಮ್? ಬೇರೆ ಊರಿನಲ್ಲಿಂದ ಅಲ್ಲಿ ಸೆಲ್ಫ್ ಎನ್ಯುಮರೇಷನ್ ಮಾಡಿಕೊಂಡು ಅಲ್ಲಿ ಜಿಯೋ ಟ್ಯಾಗ್ ಆಗಿ ಇಲ್ಲಿ ಎನ್ಯುಮರೇಟರ್ಸ್ ಅವ್ರ ಮನೆಗೆ ಹೋಗುವಾಗ ಈ ಫಿಸಿಕಲ್ ಪ್ರೆಸೆನ್ಸ್ ನಲ್ಲಿ ಇದ್ರೆ ಅವರು SC ID ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಬೇರೆ ಜಿಯೋ ಟ್ಯಾಗ್ ಆಗಿರ್ತಾರೆ ಅಂತ ಪ್ರಶ್ನೆ ಇದೆ. ಅದಾಗಿ ಪರವಾಗಿಲ್ಲ. ಬಿಕಾಸ್ ನಾನು ಈಗಾಗಲೇ ಹೇಳಿದಾಗೆ ಸೆಲ್ಫ್ ಎನ್ಯುಮರೇಷನ್ ಇಸ್ ಅನ್ ಆಪ್ಷನಲ್ ಎಕ್ಸರ್ಸೈಸ್. ಸೆಲ್ಫ್ ಎನ್ಯುಮರೇಷನ್ ನೀವು ಮಾಡಿರಲಿಲ್ಲ ಅಂತ ಕಾರಣಕ್ಕೋಸ್ಕರ ನಿಮ್ಮ ಮನೆಯನ್ನು ಬಿಟ್ಟು ಹೋಗತಕ್ಕದಲ್ಲ. ಇಲ್ಲಿ ಅವರು ಎನ್ಯುಮರೇಟರ್ಸ್ ಬರುವಂತ ಸಂದರ್ಭದಲ್ಲಿ ಈ ಮನೆಯಲ್ಲಿ ವಾಸವಿದ್ದರೆ ಅಲ್ಲಿನೇ ಅವ್ರು ಎನ್ಯುಮರೇಟರ್ ಡೈರೆಕ್ಟ್ ಆಗಿ ಅವ್ರಲ್ಲಾಗಿದ್ದನ್ನೇ ಆ ಇನ್ಫಾರ್ಮೇಶನ್ ಕ್ಯಾಪ್ಚರ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾರೆ. ಈಗಾಗಲೇ ಜನರೇಟ್ ಆಗಿರ್ತದೆ SC ID ಅದು ಇನ್ವ್ಯಾಲಿಡೇಟ್ ಆಗ್ತದೆ ಅಷ್ಟೇ. ಅದೇ ಅದರಲ್ಲಿ ಆ ಕಡೆಗೆ ಯಾವತ್ತು ಇಲ್ಲಿ ಬಂದ್ಬಿಟ್ಟಿದ್ರೆ. ಸೊ ಇದು ಸೆಲ್ಫ್ ಎನ್ಯುಮರೇಷನ್ ಇಸ್ ಅನ್ ಆಪ್ಷನಲ್ ವಾಲಂಟರಿ ಎಕ್ಸರ್ಸೈಸ್. ಇದರಲ್ಲಿ ಪಾಲ್ಗೊಳ್ಳಲಿಲ್ಲ ಅಂತ ಹೇಳ್ಬಿಟ್ಟು ಸೆನ್ಸಸ್ ಇಂದ ಅವರು ಹೊರಗೆ ಬೀಳುವುದಿಲ್ಲ. ಹಾಗಾಗಿ ನಾನು ಯಾಕೆ ನಾನು ಫ್ರೆಂಡ್ ಹೇಳಿಲ್ಲ ಅಂತ ಹೇಳಿ ಮತ್ತೆ ಅದನ್ನು ಹೇಳಿಲ್ಲ ಅಂತ ಮತ್ತೆ ಹೇಗಿದ್ರು ಬರ್ತಾರಲ್ಲ ಮತ್ತೆ ಯಾಕೆ SC ಮಾಡಬೇಕು, ಸೆನ್ಸಸ್ ಯಾಕೆ ಮಾಡಬೇಕು ಅಂತ ಹೇಳಿ ಅದು ಅನ್ಕೊಳ್ಬಾರ್ದು ಅಂತ ಹೇಳಿ
ನಾನು ಹೇಳಿಲ್ಲ, ಬಟ್ ಇಟ್ ಈಸ್ ಆಪ್ಷನಲ್. ಸೆನ್ಸಸ್ ಹೇಳಿಲ್ಲ, ಪ್ರತಿಯೊಂದು ಪಾಲಿಸಿ ಡಿಸಿಷನ್ ಅನ್ನು ಕೂಡ ಸೆನ್ಸಸ್ ಡೇಟಾ ಇಟ್ಕೊಂಡು ಮಾಡ್ತಾರೆ. ಮಾಡಲ್ಲ ಅಂತ ಹೇಳ್ತೀವಿ. ಈಗ ಅದು ಯಾವುದೂ ಇಲ್ಲ, ಬರೀ ಜಸ್ಟ್ ನೋಡಿ ಹೋಗ್ಬೋದು ಅಂತ ಇದು ಉದ್ದೇಶ. ಈಗ 2-3 ಮನೆ ಇರ್ತದೆ, ಇಲ್ಲೇ ಹೋಗಿ ಎಲ್ಲೋ ತಾಯಿ ಮಕ್ಕಳ ಮನೇಲಿ ಇರ್ತಾರೆ, ಆ ಟೈಮಲ್ಲಿ ಅವ್ರ ಮನೆ ಖಾಲಿ ಇರ್ತದೆ, ಅವೆಲ್ಲ ಒಂದು ಪ್ರಾಬ್ಲಮ್. These are all certain minor issues because it's such a massive exercise. ಅದು ಒಂದು ಉದ್ದೇಶ, ನಡೆಸುವಂಥ ಉದ್ದೇಶ. ಒಂದು ಎಕ್ಸಸೈಸ್ಗೆ ಒಂದು 10 ಮೈನರ್ ಇಶ್ಯೂಸ್ ಫೀಲ್ಡ್ ಲೆವೆಲ್ ಇಂಪ್ಲಿಮೆಂಟೇಷನ್ ನಲ್ಲಿ ಕೆಲವು ಈ ರೀತಿಯಾದ ಸಮಸ್ಯೆಗಳಿದೆ ಅಂತ ಹೇಳ್ಬಿಟ್ಟು ಮ್ಯಾಕ್ರೋ ಪಿಕ್ಚರ್ ಅನ್ನು ಯು ಶುಡ್ ನಾಟ್ ಮಿಸ್. ಮ್ಯಾಕ್ರೋ ಪಿಕ್ಚರ್ ಇಸ್ ದಿಸ್ ಡೇಟಾ ಯಾವ ಉದ್ದೇಶಕ್ಕೆ ಯೂಸ್ ಆಗಲಿಕ್ಕೆ ಈ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಉದ್ದೇಶ ಅಂತ ಹೇಳಿದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಮೇಜರ್ ಪಾಲಿಸಿ ಡೆಸಿಷನ್ಸ್ ಇನ್ ಟರ್ಮ್ಸ್ ಆಫ್ ದಿ ರೂರಲ್ ಹೌಸಿಂಗ್ ಇರಬಹುದು, ರೂರಲ್ ಇನ್ಫ್ರಾಸ್ಟ್ರಕ್ಚರ್, ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್, ಸೇಫ್ ಡ್ರಿಂಕಿಂಗ್ ವಾಟರ್ ಇದೆಯೋ ಇಲ್ವೋ, ಜನರ ಆರ್ಥಿಕ ಸಾಮಾಜಿಕ ಮತ್ತೆ ಓವರ್ ಆಲ್ ಒಂದು ಡೆವಲಪ್ಮೆಂಟ್ ಇಂಡಿಸಸ್ ಹೇಗಿದೆ, ರಿಸೋರ್ಸ್ ಅಲೋಕೇಶನ್ಸ್. ನಾನು ಹೇಳಿದೆ ಫಿನಾನ್ಸ್ ಕಮಿಷನ್ ಅಲೋಕೇಶನ್ಸ್ ನಲ್ಲಿ ಇಟ್ ಇಸ್ ನಾಟ್ ಓನ್ಲಿ ಪಾಪ್ಯುಲೇಷನ್, ಮಲ್ಟಿಪಲ್ ಕ್ರೈಟೀರಿಯಾ ಇದೆ, ವೇಟೇಜಸ್ ಇದೆ, ವೇಟೇಜ್ ಫಾರ್ಮುಲಾ ಇದೆ, ಅದರಲ್ಲಿ ಪಾಪ್ಯುಲೇಷನ್ ಕೂಡ ಒಂದೊಂದು ಕ್ರೈಟೀರಿಯಾ ಇದೆ. ಈ ರೀತಿ ಹಲವಾರು ವಿಚಾರಗಳಿಗೆ ಈ ಇನ್ಫಾರ್ಮೇಶನ್ ಅನ್ನು ಬೇರೆ ಬೇರೆ ಇಲಾಖೆಗಳು ಸರ್ಕಾರ ಮಟ್ಟದಲ್ಲಿ ಯೂಸ್ ಮಾಡಿಕೊಂಡು ಪಾಲಿಸಿ ಡಿಸಿಷನ್ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇಟ್ ಇಸ್ ನಾಟ್ ಟಾರ್ಗೆಟೆಡ್ ಅಗೇನ್ಸ್ಟ್ ಪರ್ಟಿಕ್ಯುಲರ್ ಹೌಸ್ ಹೋಲ್ಡ್. ಗಣತಿ ಆಯ್ತು, ಎಲ್ಲಾನು ಹೇಳ್ಬೇಕು ಅಂದಾಗ ಕೆಲವು ಜನರದ್ದು ಆಧಾರ್ ಕಾರ್ಡ್ ಇದು ಏನದು ರೇಷನ್ ಕಾರ್ಡ್ಗಳು ಹೋದ್ವು, ಪಾಪ ಬಡವರು ಅಂತ ಹೇಳಿ ಇಲ್ಲೆಲ್ಲ ನೋಡ್ತಾ ಇದ್ವಿ ನಾವು ಎಷ್ಟೊಂದು ಆಯ್ತು. ಈಗ ಅದು ಬಿಟ್ಟು ಮತ್ತೆ ಜಾಸ್ತಿ ಇದು ಅಂತಂದ್ರೆ ಇನ್ನು ಆಸ್ತಿನ ಕಿತ್ಕೋತಾರಪ್ಪ ಅನ್ನೋ ಪರಿಸ್ಥಿತಿ ಜನರ ಮೈಂಡ್ ಅಲ್ಲಿ ಬರ್ತದೆ. ಈಗ ಆಲ್ರೆಡಿ ಮಾತಾಡ್ಕೊತಾ ಇದ್ದಾರೆ. ಅದು ನಮ್ಮ ನಿಮಗೆಲ್ಲ ಗೊತ್ತಿದೆ. ದ ಪರ್ಪಸ್ ಆಫ್ ದಟ್ ಸರ್ವೆ ಇಸ್ ಡಿಫರೆಂಟ್ ಸರ್ವೆ. ನಮ್ಮ ರಾಜ್ಯ ಸರ್ಕಾರದಿಂದ ಕಂಡಕ್ಟ್ ಮಾಡಿರುವಂತಹ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಆಗಿರುವಂತಹ ಒಂದು ಸರ್ವೆ ಇದೆ. ಆ ಸರ್ವೆ ನಮ್ಮ ರಾಜ್ಯ ಸರ್ಕಾರದ ಪಾಲಿಸಿ ಡೆಸಿಷನ್ ಮೇಕಿಂಗ್ಗೆ ಅದನ್ನು ಯೂಸ್ ಮಾಡ್ತಾರೆ. ಈಗ ಆಗ್ತಾ ಇರುವಂಥದ್ದು ಡಿಕೆಡಲ್ ಸರ್ವೆ, 10 ವರ್ಷಕ್ಕೆ ಒಮ್ಮೆ ಆಗುವಂಥದ್ದು. ಲಾಸ್ಟ್ 2021 ಆಗಬೇಕಿತ್ತು, ಕೋವಿಡ್ ಕಾರಣದಿಂದ ಅದು ಆಗಿರಲಿಲ್ಲ. ಈಗ ಆ ಸರ್ವೆ ಸೆನ್ಸಸ್ ಆಗ್ತಾ ಇದೆ. ಈ ಸರ್ವೆ ಏನಿದೆಯಲ್ಲ ಇಟ್ಸ್ ಬೀನ್ ಹ್ಯಾಪನಿಂಗ್ ಫಾರ್ ಎವ್ರಿ 10 years. ಸೊ ಅದು ಈಗ ನಮಗೆ ಪೋಸ್ಟ್ಪೋನ್ ಆಗಿ 2026 ಘೋಷಣೆ ಆಗಿರುವಂಥದ್ದು. ದಿಸ್ ಇಸ್ ಬ್ಯಾಕ್ಡ್ ಬೈ ಸೆನ್ಸಸ್ ಆಕ್ಟ್ ಆಫ್ 1948, ಆಕ್ಟ್ ಆಫ್ ಪಾರ್ಲಿಮೆಂಟ್. ಆದ್ದರಿಂದ ಈ ಡೇಟಾ ಇಟ್ಕೊಂಡು ಪಾಲಿಸಿ ಇನ್ಫ್ಯಾಕ್ಟ್ ಇದನ್ನು ಇಟ್ಕೊಂಡು ಬರೀ ಕೇಂದ್ರ ಸರ್ಕಾರದಲ್ಲಿ ಮಾತ್ರ ಪಾಲಿಸಿ ಡಿಸಿಷನ್ಸ್ ಅಂತ ಇಲ್ಲ, ಇದರಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಡೇಟಾವನ್ನು ಸೆನ್ಸಸ್ ಅವ್ರ ಕಡೆಯಿಂದ ತಗೊಂಡು ರಿಜಿಸ್ಟರ್ ಜನರಲ್ ಆಫ್ ಸೆನ್ಸಸ್ ಅಂಡರ್ MHA ಮಿನಿಸ್ಟರ್ ಹೋಮ್ ಅಫೇರ್ಸ್ ನೋಡಲ್ ಆಫೀಸರ್ ಆಗಿರ್ತಾರೆ, ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ಪಡೆದುಕೊಂಡು ಪಾಲಿಸಿ ಡೆಸಿಷನ್ ತಗೊಳ್ಳಿಕ್ಕೆ ಈ ಡೇಟಾವನ್ನು ಯೂಸ್ ಮಾಡ್ತಾರೆ. ಒಟ್ಟು ಎಷ್ಟು ಪ್ರಶ್ನೆಗಳು ಇರ್ತವೆ ಸರ್ ಅದರಲ್ಲಿ? ಪ್ರಶ್ನೆಗಳು ಎಷ್ಟು? ಈಗ ಒಂದು 33 ಪ್ರಶ್ನೆಗಳಿವೆ ಅಬೌಟ್ ದಿ ಹೌಸ್ ಲಿಸ್ಟಿಂಗ್ ಫೇಸ್. ಸಬ್ಸಿಕ್ವೆಂಟ್ಲಿ ಪಾಪ್ಯುಲೇಷನ್ ಎನ್ಯುಮರೇಷನ್ ಫೇಸ್ ಅಂತ 2ನೇ ಹಂತ ಇದೆ. ಆ ಪಾಪ್ಯುಲೇಷನ್ ಎನ್ಯುಮರೇಷನ್ ಫೇಸ್ ನಲ್ಲಿ ನೆಕ್ಸ್ಟ್ ಇಯರ್ ಫೆಬ್ರವರಿ ಹಂತದಲ್ಲಿ ನಮಗೆ ಗೊತ್ತಾಗುತ್ತೆ. ಅದು ಸೆಪರೇಟ್ ಆಗಿ ಪ್ರಶ್ನೆಗಳಿವೆ, ಅದರಲ್ಲಿ ಬೇರೆ ಪ್ರಶ್ನೆಗಳು ಬರ್ತವೆ. ಸರಿ, ಡಿಜಿಟಲ್ ಡೇಟಾ ಕಲೆಕ್ಷನ್ ಅಲ್ಲಿ ಏನಾದರೂ ಚಾಲೆಂಜಸ್